ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಆಥರ್. ಸ್ನೇಹಿತರೆ, ಮುಂದೆ ಇರತಕ್ಕಂತಹ KS ಫಿಲಿಮ್ಸ್ಗಾಗಿ, PSA ಪರೀಕ್ಷೆಗಾಗಿ, PDO ಪರೀಕ್ಷೆಗಾಗಿ, VAO ಪರೀಕ್ಷೆಗಾಗಿ ಹಾಗೂ ಬೇರೆ ಬೇರೆ ಪರೀಕ್ಷೆಗಳಿಗಾಗಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ತಿಳಿಸ್ಕೊಡ್ತಾ ಇದ್ದೆ. ಈ ತರಗತಿಯಲ್ಲಿ PH ಸ್ಕೇಲ್, PH ಮಾನ, ಈ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ಯೂಸ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ವಿಚಾರ ಇದು. 2023ರಲ್ಲಿ 2024 ಜರುಗಿದ ಎಕ್ಸಾಮ್ಗಳಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಹಾಗಾಗಿ 23 ಮತ್ತು 24ರಲ್ಲಿ ಏನು ಎಕ್ಸಾಮ್ಗಳಾಗಿದ್ದಾವೋ ಅಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಜಾಸ್ತಿ ಬಂದಿದ್ದಾವೆ. ಓಕೆ, ಇಲ್ಲಿ PH ಸ್ಕೇಲ್ ಅಂದೆ ಒಂದು ಸೊಲ್ಯೂಷನ್ ಅಥವಾ ದ್ರಾವಣದಲ್ಲಿ H+ ಅಯಾನುಗಳು, ಸೊಲ್ಯೂಷನಲ್ಲಿ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳು, H+ ಅಯಾನುಗಳು ಎಷ್ಟಿದ್ದಾವೆ, ಅವುಗಳ ಕಾನ್ಸಂಟ್ರೇಷನನ್ನು, ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು, ಕಾನ್ಸಂಟ್ರೇಷನನ್ನು ಅಳೆಯಲು ಬಳಸುವ ಏಕಮಾನವೇ PH ಮಾನ, PH ಸ್ಕೇಲ್. ಯಾವ ಅಯಾನುಗಳು? ಹೈಡ್ರೋಜನ್ ಅಯಾನುಗಳ ಕಾನ್ಸಂಟ್ರೇಷನನ್ನು. ಇಲ್ಲಿ PH ಅಲ್ಲಿ P ಎಂಬ ಅಕ್ಷರ ಜರ್ಮನ್ ಭಾಷೆಯಿಂದ ಬಂದಿದೆ. ಇದರ ಅರ್ಥ ಏನು? ಪೊಟೆನ್ಸ್ ಅಂತ. ಪೊಟೆನ್ಸ್ ಅಂತೀವಿ. ಪೊಟೆನ್ಸ್ ಮೀನ್ಸ್ ಸಾಮರ್ಥ್ಯ ಅಂತ. ಯಾವ ಭಾಷೆಯಿಂದ ಬಂದಿದೆ? ಜರ್ಮನ್ ಭಾಷೆಯಿಂದ ಬಂದಿದೆ. P ಮೀನ್ಸ್ ಪೊಟೆನ್ಸ್. ಪೊಟೆನ್ಸ್ ಅಂದ್ರೇನು? ಸಾಮರ್ಥ್ಯ ಅಂತ. PH ಅಂದ್ರೆ ಏನು? PH ಫುಲ್ ಫಾರ್ಮ್ ಏನು? ಪವರ್ ಆಫ್ ಹೈಡ್ರೋಜನ್ ಅಂತ. ಪವರ್ ಆಫ್ ಹೈಡ್ರೋಜನ್. ಓಕೆ ಸ್ನೇಹಿತರೆ, PH ಸ್ಕೇಲ್ ಸ್ಟಾರ್ಟ್ ಆಗುವುದು, PH ಸ್ಕೇಲ್ ಆರಂಭಗೊಳ್ಳುವುದು 0ಯಿಂದ ಸ್ಟಾರ್ಟ್ ಆಗುತ್ತೆ. PH ಸ್ಟಾರ್ಟ್ ಆಗುವುದು, PH ಸ್ಕೇಲ್ ಆರಂಭಗೊಳ್ಳುವುದು 0ಯಿಂದ, ಎಂಡ್ ಆಗುವುದು 14ಗೆ, ಕೊನೆಗೊಳ್ಳುವುದು 14ನಲ್ಲಿ. ಇಲ್ಲಿ 0 ಇದ್ದರೆ, 0 ಇದ್ದರೆ ನಾವು ತೀವ್ರ ಆಮ್ಲೀಯ ಅಂತೀವಿ, ಸ್ಟ್ರಾಂಗ್ ಆಸಿಡ್. 14 ಇದ್ದರೆ ಸ್ಟ್ರಾಂಗ್ ಬೇಸ್, ತೀವ್ರ ಕ್ಷಾರೀಯ ಅನ್ಬೇಕು. 0 ಇದ್ದರೆ ಸ್ಟ್ರಾಂಗ್ ಆಸಿಡ್, 14 ಸ್ಟ್ರಾಂಗ್ ಬೇಸ್. ಆಯ್ತಾ? 7 ಇದ್ರೇನು? 7 ಇದ್ದರೆ ನ್ಯೂಟ್ರಲ್. ಆಯ್ತಾ? ವಸ್ತುಗಳ PH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ, ಲೆಸ್ ದೆನ್ 7 ಇದ್ದರೆ ಆಮ್ಲೀಯ ವಸ್ತುಗಳಂತೀವಿ, ಅಸಿಡಿಕ್ ಅಂತೀವಿ. 7 ಇದ್ದರೆ ನ್ಯೂಟ್ರಲ್, ತಟಸ್ಥ ಅಂತೀವಿ. ವಸ್ತುಗಳ PH ಮೌಲ್ಯ 7ಕ್ಕಿಂತ ಜಾಸ್ತಿ ಇದ್ದರೆ ಅವಾಗ ನಾವು ಪ್ರತ್ಯಾಮ್ಲೀಯ ವಸ್ತುಗಳಂತೀವಿ, ಆಲ್ಕಲೀನ್ ಅಂತೀವಿ. ಆಲ್ಕಲೀನ್ ವಸ್ತುಗಳನ್ನ ಕರಿತೀವಿ. ಓಕೆ, ಇಲ್ಲಿ 0 ಏನು? ಸ್ಟ್ರಾಂಗ್ ಆಸಿಡ್, 7 ಏನು? ನ್ಯೂಟ್ರಲ್, 14 ಏನು? ಸ್ಟ್ರಾಂಗ್ ಬೇಸ್. ಓಕೆನಾ? ಅದೇ ಥರ ಹೈಡ್ರೋನಿಯಂ ಅಯಾನುಗಳ ಅಥವಾ H+ ಅಯಾನುಗಳ ನಂಬರ್ ಜಾಸ್ತಿ ಆದಂಗೆ, H+ ಅಯಾನುಗಳ ಸಂಖ್ಯೆ ಅಥವಾ ಹೈಡ್ರೋನಿಯಂ ಅಯಾನುಗಳ ಸಂಖ್ಯೆ ಜಾಸ್ತಿ ಆದಂಗೆ, ಇನ್ಕ್ರೀಸ್ ಆದಂಗೆ PH ಏನಾಗುತ್ತೆ? PH ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಥರ ಬಲಭಾಗದಲ್ಲಿ OH- ಅಯಾನುಗಳ, ಹೈಡ್ರಾಕ್ಸೈಡ್ ಅಯಾನುಗಳ ನಂಬರ್ ಜಾಸ್ತಿ ಆದಂಗೆ ಅಲ್ಲೇನಾಗುತ್ತೆ? ಕಾನ್ಸಂಟ್ರೇಷನ್, ಪ್ರಬಲತೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. PH ಸಹ ಏನಾಗುತ್ತೆ? PH ಇನ್ಕ್ರೀಸ್ ಆಗುತ್ತೆ. ಇಲ್ಲಿ H+ ಅಯಾನುಗಳ ಸಂಖ್ಯೆ, H+ ಅಯಾನುಗಳ ಸಂಖ್ಯೆ ಕಡಿಮೆ ಆದಂಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಬಲಭಾಗದಲ್ಲಿ OH- ಅಯಾನುಗಳ ಸಂಖ್ಯೆ ಜಾಸ್ತಿ ಆದಂಗೆ ಕಾನ್ಸಂಟ್ರೇಷನ್, ಪ್ರಬಲತೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹಾಗಾಗಿ 0 ಏನೋ ಸ್ಟ್ರಾಂಗ್ ಆಸಿಡ್, 14 ಏನೋ ಸ್ಟ್ರಾಂಗ್ ಬೇಸ್. ಓಕೆ, ಅದೇ ಥರ ಸ್ಪರ್ಧಾರ್ಥಿಗಳು ಕೆಲವೊಂದು ವಸ್ತುಗಳ PH ಮೌಲ್ಯವನ್ನು ತಿಳ್ಕೊಂಡಿರಬೇಕಾಗಂತೆ. ಇಲ್ಲಿ ಪ್ರಶ್ನೆ ನೋಡಿ, ಈ ಮೊದಲ ಪಾಯಿಂಟ್ ಮೇಲೆ ಮೊನ್ನೆ ಪ್ರಶ್ನೆ ಆಗಿದೆ. ಹಾಗಾಗಿ ಸ್ಪರ್ಧಾರ್ಥಿಗಳು ಪ್ರೆಸೆಂಟ್ ಸಿಲೆಬಸ್ಸಲ್ಲಿ ಯಾವ ವಸ್ತುಗಳ PH ಮೌಲ್ಯವನ್ನು ಪ್ರಿಂಟ್ ಮಾಡಿದರೆ ಅವುಗಳ ಬಗ್ಗೆ ನೀವು ಅವುಗಳನ್ನ ತಿಳ್ಕೊಬೇಕಾಗಂತೆ. ಪ್ರಶ್ನೆ ರೈಸ್ ಆಗ್ತಾ ಇದ್ದಾವೆ. ಮಾನವನ ದೇಹ, ಹ್ಯೂಮನ್ ಬಾಡಿ PH ಎಷ್ಟು? 7.0ಯಿಂದ 7.8. ಮಾನವನ ದೇಹ ಕೆಲಸ ಮಾಡುವುದು ಯಾವ PH ಅಲ್ಲಿ? 7.0ಯಿಂದ 7.8 PH ಅಲ್ಲಿ. ಅದೇ ಥರ ಆಸಿಡ್ ರೈನ್ ನೋಡಿ, ಇದನ್ನು 2023 ಗ್ರೂಪ್ ಸಿ ಕೇಳಿದ್ದಾರೆ. ಆಮ್ಲ ಮಳೆ PH ಮೌಲ್ಯ ಎಷ್ಟು?
5.6ಕ್ಕಿಂತ ಕಡಿಮೆ, ಲೆಸ್ ದೆನ್ 5.6. 5.6 ಅಲ್ಲ, 5.6ಕ್ಕಿಂತ ಕಡಿಮೆ. ಜಠರ ರಸ ಗ್ಯಾಸ್ಟ್ರಿಕ್ ಜ್ಯೂಸ್ ಪಿ ಎಚ್ ಎಷ್ಟು 1.7. ನಿಂಬೆ ರಸ ಪಿ ಎಚ್ ಎಷ್ಟು 2.2, 2.7. ಶುದ್ಧ ನೀರು ಪ್ಯೂರ್ ವಾಟರ್ ಪಿ ಎಚ್ ಎಷ್ಟು 7.0. ರಕ್ತ ಮಾನವನ ರಕ್ತ ಹ್ಯೂಮನ್ ಬ್ಲಡ್ ಪಿ ಎಚ್ ಎಷ್ಟು 7.35ರಿಂದ 7.45 ಅಥವಾ 7.4. ಈ ಪಾಯಿಂಟ್ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಪ್ಷನ್ ಹೆಂಗೆ ಬಂದಿದೆ, ಇದನ್ನ ಆಲ್ರೆಡಿ ಕೇಳಿದ್ದಾರೆ, ಇದನ್ನು ಕೇಳಿದ್ದಾರೆ ಆಯ್ತಾ, ಇದನ್ನು ಕೇಳಿದ್ದಾರೆ, ಇದನ್ನು ಆಲ್ರೆಡಿ ಕೇಳಿದ್ದಾರೆ. ಇಲ್ಲಿ ರಕ್ತ ಅಂದಾಗ ಪಿ ಎಚ್ 7.35ರಿಂದ 7.45 ಎಂಬ ಆಪ್ಷನ್ ಬಂದಿದೆ. ಆಲ್ರೆಡಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ನಂತರ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಥವಾ ಮೆಗ್ನೀಷಿಯಾ ಹಾಲು ಅಂತೀವಿ, ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಪಿ ಎಚ್ ಎಷ್ಟು 10. ಸೋಡಿಯಂ ಹೈಡ್ರಾಕ್ಸೈಡ್ 14. ಮಣ್ಣು ಅಂದಾಗ ಮಣ್ಣಿನ ಪಿ ಎಚ್ ಮೌಲ್ಯ 6.0ರಿಂದ 6.8. ಮಾನವನ ಮೂತ್ರ ಹ್ಯೂಮನ್ ಯೂರಿನ್ 6.0. ಸ್ನೇಹಿತರೆ, ಇಲ್ಲಿ ಜಲಾಶಯ, ಕೆರೆಗಳು, ನದಿಗಳು, ಸರೋವರಗಳ ಒಟ್ಟು ನೀರಿನ ಮೂಲಗಳು ವಾಟರ್ ಬಾಡೀಸ್, ನೀರಿನ ಮೂಲಗಳ ಅಥವಾ ನೀರಿನ ಪಿ ಎಚ್ ಮೌಲ್ಯ 6.0ಗಿಂತ ಕಡಿಮೆಯಾದರೆ, ಪಿ ಎಚ್ ಆಫ್ ವಾಟರ್ ಬಾಡೀಸ್, ನೀರಿನ ಪಿ ಎಚ್ ಮೌಲ್ಯ ಅಥವಾ ನೀರಿನ ಮೂಲಗಳ ಪಿ ಎಚ್ ಮೌಲ್ಯ 6.0ಗಿಂತ ಕಡಿಮೆಯಾದರೆ ಆ ಒಂದು ವಾಟ್ರಲ್ಲಿ ಆಸಿಡ್ ಜಾಸ್ತಿ ಆಗುತ್ತೆ, ಆಮ್ಲ ಜಾಸ್ತಿ ಆಗುತ್ತೆ. ಅಲ್ಲಿ ಕರಗಿರುವ ಆಕ್ಸಿಜನ್ ಕಡಿಮೆಯಾಗಿ ಅಲ್ಲಿರ್ತಕ್ಕಂತಹ ಜಲಚರ ಜೀವಿಗಳು ಆಕ್ವಾಟಿಕ್ ಅನಿಮಲ್ಸ್ ಏನಾಗ್ತವೆ ಆಟೋಮೆಟಿಕಲಿ ಸಾವನ್ನು ಅಪ್ತವೆ. ಪಿ ಎಚ್ ಕಡಿಮೆಯಾದಂಗೆ ಎಷ್ಟು 6.0ಕ್ಕೆ 6.0ಗಿಂತ ಕಡಿಮೆಯಾದಾಗ, ಲೆಸ್ ದೆನ್ 6.0 ಆದಾಗ ನೀರಿನ ಪಿ ಎಚ್ ಮೌಲ್ಯ, ಪಿ ಎಚ್ ಆಫ್ ವಾಟರ್. ಹಾಗೆಯೇ ಜಠರದ ಪಿ ಎಚ್ ಮೌಲ್ಯ ಪಿ ಎಚ್ ಆಫ್ ಸ್ಟಮಕ್ 4.0ಯಿಂದ 5.0 ಯಾವಾಗ ಆಹಾರ ಜೀರ್ಣವಾದ ನಂತರ, ಊಟ ತಿಂದ ನಂತರ. ಜಠರದ ಪಿ ಎಚ್ ಮೌಲ್ಯ ಪಿ ಎಚ್ ಆಫ್ ಸ್ಟಮಕ್ 1.0ಯಿಂದ 2.0 ಯಾವಾಗ ನಮ್ಮ ಸ್ಟಮಕಲ್ಲಿ ಆಹಾರ ಇರದೇ ಇರುವ ಸಮಯದಲ್ಲಿ. ಎಂಟಿ ಸ್ಟಮಕ್ ಖಾಲಿ ಹೊಟ್ಟೆ ಅಂದಾಗ ಮಾರ್ನಿಂಗ್, ಬೆಳಗ್ಗೆ ಹೊಟ್ಟೆ ಫುಲ್ ಖಾಲಿ ಇರ್ತದೆ, ಆ ಸಮಯದಲ್ಲಿ ಪಿ ಎಚ್ ಎಷ್ಟಿರ್ತದೆ 1.0ಯಿಂದ 2.0 ಇರ್ತದೆ. ಆ ಹೊಟ್ಟೆ ಖಾಲಿ ಇರುವ ಸಮಯದಲ್ಲಿ HCl ಹೈಡ್ರೋಕ್ಲೋರಿಕ್ ಆಸಿಡ್ ಹೆಚ್ಚು ಉತ್ಪತ್ತಿಯಾಗೋದ್ರಿಂದ ಆ ಸಮಯದಲ್ಲಿ ಪಿ ಎಚ್ ಎಷ್ಟಿರ್ತದೆ ಖಾಲಿ ಹೊಟ್ಟೆ ಅಂದಾಗ 1.0ಯಿಂದ 2.0 ಇರ್ತದೆ. ಇನ್ನು ಮಾನವನ ಬಾಯಿಯ ಪಿ ಎಚ್ ಮೌಲ್ಯ, ಪಿ ಎಚ್ ಆಫ್ ಮೌತ್ ಅಬೋ 5.5, 5.5ಕ್ಕಿಂತ ಹೆಚ್ಚು. ಇಷ್ಟಿದ್ದಾಗ ಬಾಯಿ ವಾಸನೆ ಹೊಡೆಯಲ್ಲ, ಹಾಗೆ ಹಲ್ಲು ಬರೋದಿಲ್ಲ. ಯಾವಾಗ ಬಾಯಿಯ ಪಿ ಎಚ್ ಮೌಲ್ಯ 5.5ಕ್ಕಿಂತ ಕಡಿಮೆಯಾಗುತ್ತೋ, ಯಾವಾಗ ಸರಿಯಾಗಿ ಬ್ರಷ್ ಮಾಡದೆ ಹೋದರೆ, ಸರಿಯಾಗಿ ಬಾಯಿ ತೊಳೆದೇ ಹೋದಾಗ, ರಾತ್ರಿ ಮಲಗುವಾಗ ಬ್ರಷ್ ಮಾಡಿದ್ರೆ ಹಂಗೆ ಮಲ್ಕೊಂಡ್ರೆ, ನೀಟಾಗಿ ಬಾಯಿನ ವಾಶ್ ಮಾಡಿದ್ರೆ ಹಂಗೆ ಮಲ್ಕೊಂಡ್ರೆ ನಮ್ಮ ಬಾಯಿಯ ಒಳಗಿರ್ತಕ್ಕಂತಹ ಫುಡ್ಡನ್ನು ಯೂಸ್ ಮಾಡೋಕ್ಕೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಆ ಒಂದು ಆಹಾರವನ್ನು ಯೂಸ್ ಮಾಡಿಕೊಂಡು ಆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಬಾಯಲ್ಲಿ ಆಸಿಡ್ ಜಾಸ್ತಿ ಆಗುವಂತೆ ಮಾಡ್ತವೆ, ಅಂದರೆ ಆಸಿಡನ್ನು ಉತ್ಪತ್ತಿ ಮಾಡ್ತವೆ. ಯಾಕೆಂದ್ರೆ ಆ ಬ್ಯಾಕ್ಟೀರಿಯಾಗಳ ಚಟುವಟಿಕೆಯಿಂದ ಮೌತಲ್ಲಿ ಬಾಯಿ ಒಳಗಡೆ ಆಸಿಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವಾಗ ಆಸಿಡ್ ಜಾಸ್ತಿ ಆಗೋದೋ ಪಿ ಎಚ್ ಏನಾಗುತ್ತೆ 5.5ಕ್ಕಿಂತ ಜಾಸ್ತಿ ಇದ್ದಿದ್ದು 5.5ಕ್ಕಿಂತ ಕಡಿಮೆ ಆಗುತ್ತೆ. ಈ ಥರ ಆದಾಗ ನಮ್ಮ ಹಲ್ಲಿನ ಮೇಲಿರುವ ಬೆಳ್ಳನೆ ಲೇಯರ್ ಸೌದೋಗುತ್ತೆ, ಸುಟ್ಟೋಗುತ್ತೆ. ಯಾವ ಪ್ರಾಬ್ಲಮ್ ಅಂತೀವಿ ಹಲ್ಲಿನ ಸವೆತ, ಟೂತ್ ಡಿಕೆ ಅಂತೀವಿ. ಓಕೆ ಆಯ್ತಾ. ಇಲ್ಲಿ ನಮ್ಮ ಹಲ್ಲುಗಳ ಮೇಲೆ ಬೆಳ್ಳನೆ ಭಾಗ ಇದೆ ಅಂದೆ, ಆ ಬೆಳ್ಳನೆ ಭಾಗಕ್ಕೆ ನಾವು ಎನಾಮಲ್ ಅಂತೀವಿ. ಈ ಎನಾಮಲ್ ಅಂದಾಗ ಸ್ಪೆಷಲ್ ಪಾಯಿಂಟ್ ಏನು, ಮಾನವನ ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಯಾವುದು, ಅತ್ಯಂತ ಗಟ್ಟಿಯಾದ ಭಾಗ. ಆನ್ಸರ್ ಅಲ್ಲಿನ ಎನಾಮಲ್ ಆಫ್ ಟೀತ್. ಹಾರ್ಡೆಸ್ಟ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ, ಆನ್ಸರ್ ಎನಾಮಲ್.
ಈ ಎನಾಮಲ್ ಪದರ ಹೇಗೆ ಮಾಡಲ್ಪಟ್ಟಿದೆ ಅಂದರೆ ಇಟ್ ಇಸ್ ಮೇಡ್ ಬೈ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಾಟೈಟ್ ಅಥವಾ ಕ್ಯಾಲ್ಸಿಯಂ ಫಾಸ್ಫೇಟ್ ಈ ಒಂದು ಕೆಮಿಕಲಿಂದ ಮಾಡಲ್ಪಟ್ಟಿದೆ. ಬಾಹ್ಯ ಪಿ ಎಚ್ ಮೌಲ್ಯವು 5.5ಕ್ಕಿಂತ ಕಡಿಮೆಯಾದಾಗ ಈ ಒಂದು ಲೇಯರ್, ಈ ಪದರ ಸುಟ್ಟೋಗುತ್ತೆ, ಸೌದೋಗುತ್ತೆ. ಆಗ ನಮ್ಮ ಹಲ್ಲುಗಳು ಕಪ್ಪಗಾಗ್ತವೆ. ಯಾವ ಪ್ರಾಬ್ಲಮ್ ಅಂತೀವಿ? ಟೂತ್ ಡಿಕೆ ಅಂತೀವಿ. ಟೂತ್ ಡಿಕೆ, ಅಲ್ಲಿನ ಸವೆತ ಅಂತೀವಿ. ಓಕೆ, ಪಿ ಎಚ್ 5.5ಕ್ಕಿಂತ ಕಡಿಮೆ ಆದಾಗ. ಸ್ನೇಹಿತರೆ, ಇಲ್ಲಿ 2 ಪುಸ್ತಕ ಕಾಣ್ತಾ ಇದ್ದಾವೆ. ಈ 2 ಬುಕ್ಗಳು ಉತ್ತಮ ರಿಸಲ್ಟನ್ನು ಕೊಟ್ಟಿವೆ. ಓಕೆ, PSI, PC ಆ್ಯಂಡ್ VAOಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, IAS, KS, FDA, PDO, RRB, ಗ್ರೂಪ್ ಸಿ ಈ 2 ಬುಕ್ಗಳು ಉತ್ತಮ ರಿಸಲ್ಟ್ ಕೊಟ್ಟಿವೆ. ಸುಮಾರು 80ಕ್ಕೂ ಹೆಚ್ಚು ಪರೀಕ್ಷೆಗಳಲ್ಲಿ ಉತ್ತಮ ರಿಸಲ್ಟ್ ಕೊಟ್ಟಿರೋ ಪುಸ್ತಕಗಳು. ಮುಂದಿರುವ ಎಕ್ಸಾಮ್ಸ್ಗೆ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.